ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಕೂಡ ನಾವು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನಿಡಿಶೇಷಿ ಗ್ರಾಮದ ತೋಟಗಾರಿಕೆ ಇಲಾಖೆಯ ಇಸ್ರೇಲ್ ಮಾದರಿಯ ಪ್ರಾತ್ಯಕ್ಷಿತ ಕ್ಷೇತ್ರದಲ್ಲಿದ್ದೀವಿ. ಅವರು ಮೊದಲನೇ ಕಂತಲ್ಲಿ ನಿಮಗೆ ಹೇಳ್ತಾ ಇದ್ರು, ಇಲ್ಲಿ ಏನು ಬರೀ ಜೌಳು ಭೂಮಿ ಇತ್ತು, ಈ ಜೌಳು ಭೂಮಿನ ತೆಗೆದು ನಾವು ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡ್ತಾ ಇದ್ದೀವಿ. ನಾನಾ ರೀತಿಯ ಬೆಳೆಗಳನ್ನು ಮಾಡ್ತಾ ಇದ್ದೀವಿ. ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಆಮೇಲೆ ಆಡು ಸಾಕಾಣಿಕೆ, ಅದರಲ್ಲಿ ಮಧ್ಯದಲ್ಲಿ ಮತ್ತೆ ನಿಮಗೆ ಎರೆಹುಳು ಗೊಬ್ಬರ, ಎರೆಜಲ, ಈ ರೀತಿ ಎಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಈ ಭಾಗದಲ್ಲಿ ಅಂದರೆ ಈ ಜಾಗದಲ್ಲಿ ನಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಕಾಣ್ತಂದ್ರೆ, ಇವರು ಪಾಲಿಹೌಸಲ್ಲಿ ವಿಳ್ಯದೆಲೆನ ಹಾಕಿದ್ದಾರೆ. ಇಂಥ ಒಂದು ಜೌಳು ಭೂಮಿಯಲ್ಲಿ ಈ ಪಾಲಿಹೌಸಲ್ಲಿ ವಿಳ್ಯದೆಲೆ ಬರುತ್ತಾ? ವಿಳ್ಯದೆಲೆ ಮಾಡೋದಾದರೆ ಯಾವ ರೀತಿ ಮಾಡ್ಬೋದು ಪಾಲಿಹೌಸಲ್ಲಿ? ಇದರಲ್ಲಿ ಯಾವ್ಯಾವ ತಳಿಗಳು ಬರ್ತವೆ? ನಾವು ವಾಣಿಜ್ಯಿಕವಾಗಿ ಮಾಡೋದಾದರೆ ಯಾವ ತಳಿಗಳನ್ನು ಹಾಕಿದ್ರೆ ಬೆಸ್ಟು? ಈಗ ಪಾಲಿಹೌಸಲ್ಲಿ ನಾವು ವಿಳ್ಯದೆಲೆನೇ ಬೆಳಿತೀನಿ ಅಂತಂದರೆ ಇದರಲ್ಲಿ ಏನೆಲ್ಲ ಬೇಸಾಯ ಕ್ರಮಗಳನ್ನು ಮಾಡಬೇಕು ಅನ್ನೋದ್ರ ಕುರಿತು ಇವತ್ತಿನ ಕಂತಿನಲ್ಲಿ ಅವ್ರನ್ನ ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು. ನಾವಿವತ್ತು ಕೃಷಿ ಇಲಾಖೆಗೆ ಕೊಪ್ಪಳಕ್ಕೆ ಬಂದಿದ್ವಿ. ಇಲ್ಲಿ ನೀವು ಒಂದು ಇಸ್ರೇಲ್ ಮಾದರಿಯ ತೋಟಗಾರಿಕಾ ಕ್ಷೇತ್ರ ಮಾಡಿದ್ರಿ. ಇದ್ರ ಮಧ್ಯದಲ್ಲಿ ನಮಗೆ ವಿಳ್ಯದೆಲೆ ಕಾಣ್ತು, ಅದು ಪಾಲಿಹೌಸಲ್ಲಿ ಮಾಡಿದ್ರಿ. 2 ಥರ ತಳಿಗಳನ್ನು ಹಾಕಿ ಮಾಡಿದ್ರಿ. ನಮಗೆ ಕ್ಯೂರಿಯಾಸಿಟಿ ಬಂತು ಮೇಡಮ್, ಯಾಕಂದರೆ ಸಾಂಪ್ರದಾಯಿಕವಾಗಿ ಜಾಸ್ತಿ ಹೊರಗಡೆ ಬೆಳೀತಾ ಇರೋದನ್ನ ಜಾಸ್ತಿ ನೋಡಿದ್ವಿ. ಇತ್ತೀಚೆಗೆ ಏನಕ್ಕೆ ಈ ಪಾಲಿಹೌಸಲ್ಲಿ ಬೆಳೀತಿದ್ದಾರೆ ವಿಳ್ಯದೆಲೆ ಅಂತ ಕ್ಯೂರಿಯಾಸಿಟಿ ಬಂತು. ಹಾಗಾಗಿ ವಿಳ್ಯದೆಲೆನೇ ಪಾಲಿಹೌಸಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋ ಕುರಿತು ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ಕೊಡೋಣ ಮೇಡಮ್. ಮೊದಲನೇದಾಗಿ ಕೇಳೋದಾದರೆ, ಈಗ ವಿಳ್ಯದೆಲೆನ ಪಾಲಿಹೌಸಲ್ಲಿ ಏನಕ್ಕೆ ಬೆಳಿಬೇಕು? ಹೊರಗಡೆ ಬೆಳೆಯೋದಕ್ಕೂ ಇಲ್ಲಿ ಬೆಳೆಯೋದಕ್ಕೂ ಏನು ವ್ಯತ್ಯಾಸ ಆಗುತ್ತೆ? ಮೊದಲನೇದಾಗಿ ನಮಸ್ಕಾರ. ನನ್ನ ಹೆಸರು ಮೇಘ ಅಂತ. ನಾವೊಂದು ಇಸ್ರೇಲ್ ಮಾದರಿ ತೋಟಗಾರಿಕಾ ಕ್ಷೇತ್ರದಲ್ಲಿ ಸಹಾಯಕ ತೋಟಗಾರಿಕಾ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೀನಿ. ಈ ಒಂದು ನಮ್ಮ ತೋಟಗಾರಿಕಾ ಕ್ಷೇತ್ರದಲ್ಲಿ ನಾವು ವಿಳ್ಯದೆಲೆನ ಪಾಲಿಹೌಸಲ್ಲಿ ಬೆಳೆದಿದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, ಈಗ ಹೊರಗಡೆ ಬೆಳೆಯುವ ಎಲೆ ಬಳ್ಳಿಗೂ ಒಳಗಡೆ ಎಲೆ ಬಳ್ಳಿಗೂ ತುಂಬಾ ವ್ಯತ್ಯಾಸ ಇದೆ. ಮೊದಲನೇದಾಗಿ ಏನಂತಂದ್ರೆ, ಹೊರಗಡೆ ನಾವು ಬೇರೆ ಒಂದು ಗಿಡಕ್ಕೆ ಸಪೋರ್ಟ್ ಆಗಿ ಬೆಳಿತೀವಿ. ಅಂದ್ರೆ ನುಗ್ಗೆ ಗಿಡ ಆಯ್ತು, ಚೊಗಚೆ ಗಿಡ ಆಯ್ತು, ಈ ತರ ಬೇರೆ ಗಿಡಗಳಿಗೆ ಸಪೋರ್ಟ್ ಆಗಿ ಬೆಳೆದ್ರಿಂದ ಅಲ್ಲೇನಾಗುತ್ತೆ, ನಮಗೆ ಗಿಡಗಳಲ್ಲಿ ನಾವು ಗಿಡಕ್ಕೆ ಹಾಕಿರ್ತಕ್ಕಂಥ ಗೊಬ್ಬರ 2 ಗಿಡಗಳಿಗೂ ಅಂದ್ರೆ 2ಕ್ಕೂ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಬಳ್ಳಿಗೂ ಹೋಗುತ್ತೆ, ಆ ಗಿಡಕ್ಕೂ ಸಪೋರ್ಟಿಂಗ್ ಗಿಡಕ್ಕೂ ಹೋಗುತ್ತೆ. ಈ ಒಂದು ಪಾಲಿಹೌಸ್ ಅಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ, ಬಿದಿರು ಹಾಕಿ ಗಿಡಗಳನ್ನ ಹಾಕಿರೋದ್ರಿಂದ ನಾವ್ ಏನೇ ನ್ಯೂಟ್ರಿಷನ್ ಕೊಟ್ಟರು ಕೂಡ ಅದು ಡೈರೆಕ್ಟ್ ಆಗಿ ಗಿಡಗಳ ಬುಡಕ್ಕೆ ಹೋಗುತ್ತೆ. ಹಂಗಾಗಿ ನಮ್ಗೆ ಇಳುವರಿ ಚೆನ್ನಾಗುತ್ತೆ, ಗಿಡದ ಬೆಳವಣಿಗೆನು ತುಂಬಾ ಬೇಗ ಆಗುತ್ತೆ. ಆಮೇಲೆ ಎರಡನೇದಾಗಿ ಏನಂತಂದ್ರೆ, ಹೊರಗಡೆಗೆ ಕಂಪೇರ್ ಮಾಡಿದ್ರೆ ಒಳಗಡೆ ರೋಗಗಳು ಕಡಿಮೆ. ಹೊರಗಡೆ ಏನಾಗುತ್ತೆ, ಓಪನ್ ಕಂಡೀಷನ್ ಆಗೋದ್ರಿಂದ ಗಾಳಿಯಿಂದ ತುಂಬಾ ನಮಗೆ ಕೀಟಗಳಾಯ್ತು, ರೋಗಗಳಾಯ್ತು ಸ್ಪ್ರೆಡ್ ಆಗೋದು ಜಾಸ್ತಿ. ಒಳಗಡೆ ನಮಗೆಲ್ಲ ಕಂಟ್ರೋಲ್ಡ್ ಆಗಿರೋದ್ರಿಂದ, ಕವರ್ ಆಗಿರೋದ್ರಿಂದ ಒಳಗಡೆ ನಮ್ಗೆ ಇದು ಅಂದ್ರೆ ರೋಗ, ಯಾವುದೇ ರೀತಿಯಾದಂತ ಕಾಯಿಲೆ ಎಲ್ಲ ಕಡಿಮೆನೆ ಆಗುತ್ತೆ. ಆನಂತರ ಎಲೆ ಕ್ವಾಲಿಟಿ ಯಾವ ತರ ಆಗುತ್ತೆ ಅಂತಂದ್ರೆ, ಹೊರಗಡೆ ಸ್ವಲ್ಪ ಡೈರೆಕ್ಟ್ ಆಗಿ ವಾತಾವರಣದಲ್ಲಿ ಏರುಪೇರು ಆಗೋದ್ರಿಂದ ಎಲೆಗಳ ಕ್ವಾಲಿಟಿ ಚೇಂಜ್ ಆಗುತ್ತೆ. ಅಂದ್ರೆ ಸ್ವಲ್ಪ ಸುಟ್ಟಂಗ್ ಆಗೋದು, ಆಮೇಲೆ ಎಲೆ ಸೈಜ್ ಕಡಿಮೆ ಆಗೋದು, ಆ ತರ ಆಗುತ್ತೆ. ಈ ಪಾಲಿಹೌಸ್ ಅಲ್ಲಿ ಒಂದೇ ತರಹದ ವಾತಾವರಣ ಇರೋದ್ರಿಂದ ಒಳಗಡೆ ಯೂನಿಫಾರ್ಮ್ ಆಗಿ ನಮ್ಗೆ ಎಲ್ಲಾ ಟೈಮಲ್ಲೂ ಒಂದೇ ತರ ಎಲೆ ಸಿಗುತ್ತೆ. ಆಮೇಲೆ ಇಲ್ಲಿ ಒಂದ್ ಗಿಡಗಳು ಹೆಚ್ಚು ಕಮ್ಮಿ ಇಲ್ಲ, ಎಲ್ಲ ಆಲ್ಮೋಸ್ಟ್ ಯೂನಿಫಾರ್ಮ್ ಆಗಿ ಬೆಳವಣಿಗೆ ಆಗುತ್ತೆ ಗಿಡಗಳದ್ದು. ಒಂದ್ ಎತ್ತರ ಆ ತರ ಏನ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಅಟ್ ಎ ಟೈಮ್ ಒಂದೇ ಸರಿ ಇದಾಗುತ್ತೆ ನಮ್ಗೆ. ಆಮೇಲೆ ಇದು ಮೇಡಮ್, ಹೊರಗಡೆ ಅಲ್ಲಿ ನಾವು ಈಗ ನುಗ್ಗೆ ಆಗ್ಲಿ, ಚೊಗಚಿ ಆಗ್ಲಿ, ಬುರ್ಲಿ ಹಾಕಿದಾಗ ಕೆಲವೊಂದು ಹಾರ್ವೆಸ್ಟಿಂಗ್ ಮಾಡೋ ಟೈಮಲ್ಲಿ ಕೊಂಬೆಗಳು ಮುರಿದ್ ಬೀಳೋದು, ಆ ರೀತಿ ತೊಂದರೆ. ಇದ್ರಲ್ಲಿ ಆ ರೀತಿ ಏನಿಲ್ಲ, ಈ ತರ ಏನಾಗಲ್ಲ. ಯಾಕಂದ್ರೆ ನಾವು ಇದು ಬಿದಿರು ನೀವು ನೋಡ್ತಿರ್ಬೋದು, ಈ ಬಿದಿರು ಕಟ್ಟಿದೀವಲ್ಲ ತುಂಬಾ ಟೈಟ್ ಆಗಿ ಮೇಲೇನು ತಂತಿ ಹಾಕಿ ಬಿಗ್ದಿರೋದ್ರಿಂದ ಮಿಸ್ಕಾಡಲ್ಲ ನಮಗೆ. ನಾವ್ ಎಷ್ಟೇ ಇದು ಮಾಡ್ಕೊಂಡು ಹೋದ್ರು ಕೂಡ ಅದು ಬೆಳೆದ್ರಂಗಲ್ಲೇ ಅದು ಇನ್ನೂ ಸ್ಟಿಫ್ ಆಗಿ ನಿಂತ್ಕೊಳ್ಳೋ ತರನೇ ಹಾಕಿರ್ತೀವಿ ಮುಂಚೆನೆ. ಹಂಗಾಗಿ ಯಾವ್ದೇ ರೀತಿ ಆತರ ಪ್ರಾಬ್ಲಮ್ ಆಗಿಲ್ಲ ನಮ್ಗೆ ಇದುವರೆಗೂ. ಓಕೆ ಮೇಡಮ್, ಈಗ ಪಾಲಿಹೌಸ್ ಅಲ್ಲಿ ಇಲ್ಲಿ ಬೆಳೆ ಕ್ಷೇತ್ರ ಹೆಂಗಿದೆ ಮೇಡಮ್? ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲಿ ಸುತ್ತಮುತ್ತ ಜಾಸ್ತಿ ಜನ ವಿಳ್ಯದೆಲೆನ ಪಾಲಿಹೌಸ್ ಅಲ್ಲಿ ಬೆಳೀತಾ ಇದಾರ ಹೇಗೆ? ಆಕ್ಚುಲಿ ಮುಂಚೆ ನಾವು ನೋಡಿದ ಮಟ್ಟಿ ನಾವ್ ಇಲ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಸುತ್ತಮುತ್ತ ಓಡಾಡಿದಾಗ ಇಲ್ಲೆಲ್ಲ ಓಪನ್ ಕಂಡೀಷನ್ ಅಲ್ಲಿ ರೈತರು ಹೊಲದಲ್ಲೇ ಮಾಡಿದ್ರು. ಈಗ ಅಂದ್ರೆ ನಮ್ದು ಇದು ನೋಡ್ಕೊಂಡು ಹೋದಾಗಿಂದ ಇಲ್ಲಿ ಆಲ್ಮೋಸ್ಟ್ ಒಂದ್ ಏನಿಲ್ಲ ಅಂದ್ರೆ ನಾವು ನೋಡಿರೋ ಮಟ್ಟಿಗೆ 1 ವರ್ಷದಲ್ಲಿ ಒಂದ್ ಏನಿಲ್ಲ ಅಂದ್ರೆ 8 ರಿಂದ 10 ರೈತರಂತೂ ಇದನ್ನ ಫಾಲೋ ಮಾಡಿದ್ದಾರೆ. ಇಲ್ಲಿ ಮಾತ್ರ ಅಂತಲ್ಲ, ನಮ್ಗೆ ತುಂಬಾ ಬೇರೆ ಬೇರೆ ತಾಲೂಕುಗಳಲ್ಲಿ, ಬೇರೆ ಬೇರೆ ಡಿಸ್ಟಿಕ್ಗಳಿಂದನೂ ಕಾಲ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಅವರು ಕೂಡ ಮಾಡ್ಕೊಂಡು ಹೋಗಿದ್ರೆ, ತುಂಬಾ ಜನ ನೋಡ್ಕೊಂಡು ಹೋಗಿ ಮಾಡಿದವರು ಇದಾರೆ ಇದನ್ನ. ಓಕೆ ಮೇಡಮ್, ಈಗ ಇಲ್ಲಿ ಯಾವ್ದು ತಳಿ ಜಾಸ್ತಿ ಬೆಳೀತಾರೆ ಮೇಡಮ್? ನಮ್ಮ ಸುತ್ತಮುತ್ತ ಭಾಗದಲ್ಲಿ ಕರಿ ಎಲೆಗೆ ತುಂಬಾ ಡಿಮ್ಯಾಂಡ್ ಇದೆ, ಹಾಗಾಗಿ ಇಲ್ಲಿ ಕರಿ ಎಲೆನೇ ಜಾಸ್ತಿ ಡಿಮ್ಯಾಂಡ್ ಇರೋದು, ಅದನ್ನೇ ಜಾಸ್ತಿ ಬೆಳೀತಾರೆ. ಮೇಡಮ್, ಅಲ್ಲಿ ಇನ್ನೊಂದು ಪಾಲಿಹೌಸ್ ಅಲ್ಲಿ ಅಂಬಾಡಿ ಕೂಡ ಇತ್ತು,
ಅದನ್ನು ಇದನ್ನು ಎರಡೂ ಬೆಳೆದಿದ್ರ? ಇದೇನ್ ಸಂಶೋಧನೆಗೆ ಬೆಳೆದಿರೋದ, ಎಕ್ಸ್ಪೆರಿಮೆಂಟ್ ಮಾಡಕ ಹೇಗೆ? ಅದೇ ಅಂದ್ರೆ ಡೆಮೋ ರೈತರಿಗೆ ಇದ್ರ ಯಾವ್ದ್ರಲ್ಲಿ ನಿಮಗೆ ಚೆನ್ನಾಗಿ ಇನ್ಕಮ್ ಇದೆ ಅಂತ ತೋರ್ಸೋದಕ್ಕೆ. ಈ ತರನು ಬೆಳೆದು ನೀವು ಇನ್ಕಮ್ ತಗೋಬಹುದು ಅಂತ ಅದು ಒಂದು, ಅದ್ರ ಜೊತೆಗೆ ಯಾವ್ದ್ರಲ್ಲಿ ತುಂಬಾ ಇನ್ಕಮ್ ಜಾಸ್ತಿ ಇದೆ ಅಂತ. ಈಗ ಅಂಬಾಡಿ ಏನಾಗುತ್ತೆ, ಸ್ವಲ್ಪ ನಮ್ಮ ಈ ಒಂದು ವಾತಾವರಣದಲ್ಲಿ ನಮ್ಮ ಒಂದು ಸುತ್ತಮುತ್ತ ಮಾರ್ಕೆಟ್ಗಳಲ್ಲಿ ಅಂಬಾಡಿ ಎಲೆಗೆ ಡಿಮ್ಯಾಂಡ್ ಕಡಿಮೆ, ಹಾಗಾಗಿ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ. ಇದು ಕರಿ ಎಲೆ ಏನಾಗಿದೆ ಅಂತಂದ್ರೆ ಅದಕ್ಕಿಂತ ಜಾಸ್ತಿ ನಮ್ಮ ಸುತ್ತಮುತ್ತ ಭಾಗದಲ್ಲಿ, ಧಾರವಾಡ ಆಗಿರ್ಬೋದು, ಈ ಕಡೆ ಸಿರುಗುಪ್ಪ, ಸಿಂಧನೂರು ಈ ಕಡೆ ಭಾಗದಲ್ಲೆಲ್ಲ ನಮ್ಗೆ ಕರಿ ಎಲೆ ಜಾಸ್ತಿ ಡಿಮ್ಯಾಂಡ್ ಇರೋದ್ರಿಂದ ನಮ್ಮ ಮಾರ್ಕೆಟಿಗೆ ಅನುಕೂಲನೂ ಆಗುತ್ತೆ, ಆಮೇಲೆ ಇನ್ಕಮ್ ಚೆನ್ನಾಗಿದೆ ಇದರಲ್ಲಿ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್. ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಮೇಡಮ್, ಈ ಅಂಬಾಡಿ ಎಲೆಗೂ ಕರಿ ಎಲೆಗೂ ಏನ್ ವ್ಯತ್ಯಾಸ ಆಗುತ್ತೆ? ಟೇಸ್ಟಿಂಗು, ಇಳುವರಿ, ಆಮೇಲೆ ಬಳ್ಳಿ ಹಬ್ಸೋದು, ಇಳಿಸೋದು, ಅದರಲ್ಲಿ ಎಲ್ಲ ಹೋಲಿಕೆ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಅಲ್ಲಿ ನೋಡಿದಾಗ ಏನಾದ್ರೂ ವ್ಯತ್ಯಾಸ ಆಗುತ್ತಾ? ಮ್ಯಾನೇಜ್ಮೆಂಟ್ ಆಲ್ಮೋಸ್ಟ್ ಎಲ್ಲ ಕ್ರಾಪಿಗೂ ಸೇಮ್, ಏನ್ ಡಿಫ್ರೆನ್ಸ್ ಇಲ್ಲ. ಬಟ್ ಏನಂದ್ರೆ ಸ್ವಲ್ಪ ಅಂಬಾಡಿ ಎಲೆ ಸೂಕ್ಷ್ಮ ಆಗುತ್ತೆ, ಈ ಕರಿಯಲ್ಲಿ ತುಂಬಾ ಹಾರ್ಡ್ ಆಗುತ್ತೆ, ಅದೇ ಮೇಜರ್. ಆಮೇಲೆ ಇದು ಸ್ವಲ್ಪ ಕರಿಯಲ್ಲಿ ಕಾಕ್ ಜಾಸ್ತಿ ಇರುತ್ತೆ, ಪಂಜೆನ್ಸಿ ಜಾಸ್ತಿ ಇರುತ್ತೆ, ಅದು ಸ್ವಲ್ಪ ಕಡಿಮೆ ಇರುತ್ತೆ. ಅಂಬಾಡಿ ಎಲೆಗೆ ಸಾಫ್ಟ್ ನೇಚರ್ ಇರುತ್ತೆ, ಇದು ಸ್ವಲ್ಪ ಹಾರ್ಡ್ ಇರುತ್ತೆ. ಇಳುವರಿ ದೃಷ್ಟಿಯಿಂದ ಮೇಡಮ್? ಇಳುವರಿ ಅಂಬಾಡಿಯಲ್ಲಿ ಜಾಸ್ತಿ ಆಗುತ್ತೆ ಇಳುವರಿ, ಇದರಲ್ಲಿ ಏನಂತಂದ್ರೆ ಕಡಿಮೆ ಆಗುತ್ತೆ ಇಳುವರಿ. ಬಟ್ ರೇಟ್ ಇದ್ರಲ್ಲಿ ಜಾಸ್ತಿ, ಅದ್ರಲ್ಲಿ ಕಡಿಮೆ ಆಗುತ್ತೆ. ಈಗ ನಾವು 10 ಗುಂಟೆ ಪಾಲಿಹೌಸ್ ಅಲ್ಲಿ ಒಂದ್ಸರಿ ನಾವು ಹಾರ್ವೆಸ್ಟ್ ಮಾಡಿದ್ವಿ ಅಂತಂದ್ರೆ ನಮಗೆ ಮಿನಿಮಮ್ ಒಂದ್ ಕಂಪ್ಲೀಟ್ ಹಾರ್ವೆಸ್ಟಿಂಗ್ 10 ಪೆಂಡಿ ಅಂತ ಬರುತ್ತೆ. 10 ಪೆಂಡಿ ನಮ್ಗೆ ಏನಿಲ್ಲ ಅಂದ್ರೆ ಆವರೇಜ್ ಇದು ಮಾರ್ಕೆಟ್ ಆವರೇಜ್ ರೇಟ್ ಇಟ್ಕೊಂಡು 4,500 4,000 ಇಟ್ಕೊಂಡ್ರೆ ನಮಗೆ 10 ಪೆಂಡಿಗೆ ಅಲ್ಲಿ ಆರಾಮಾಗಿ ವರ್ಕೌಟ್ ಆಗುತ್ತೆ. ಅದೇ ಏನಾಗುತ್ತೆ, 10 ಗುಂಟೆಯಲ್ಲಿ 15ರಿಂದ 20 ಪೆಂಡಿ ಬರುತ್ತೆ ಒಂದ್ ಸರಿ ಹಾರ್ವೆಸ್ಟ್ ಮಾಡಿದ್ರೆ 10 ಗುಂಟೆಯಲ್ಲಿ. ಬಟ್ ನಮ್ಗೆ ಅದು ಆವರೇಜ್ ರೇಟ್ 1,500 ರಿಂದ 2,000
ರೂಪಾಯಿ ಒಂದ್ ಪಿಂಡಿಗೆ. ಒಂದ್ ಪೆಂಡಿಗೆ. ಒಂದ್ ಪೆಂಡಿ ಅಂದ್ರೆ 6,000 ಎಲೆ ಇರುತ್ತೆ, ಅಂದ್ರೆ 30 ಪಿಚ್ಚಿ ಮಾಡ್ತಾರೆ ಅದನ್ನ. ಆ 30 ಪಿಚ್ಚಿ ಎಲೆಯಲ್ಲಿ 6,000 ಎಲೆ ಇರುತ್ತೆ. ಅದ್ರಲ್ಲಿ ನಮ್ಗೆ ಇನ್ಕಮ್ ಇದಕ್ಕೆ ಜಾಸ್ತಿ ಅದಕ್ಕೆ ಕಂಪೇರ್ ಮಾಡಿದ್ರೆ. ಇಲ್ಲೇ ನೀವು ನೋಡ್ಬೋದು, ಇದು 10 ಪೆಂಡಿದು 4,000 ಅಂತಂದ್ರೆ ನಮ್ಗೆ ಇದೇ ವರ್ಕೌಟ್ ಆಗುತ್ತೆ. ಅದು 15 ಪೆಂಡಿ 2,000 ಅಂದ್ರೆ ಅಷ್ಟು ಲಾಭದಾಯಕವಾಗಿಲ್ಲ ಅಷ್ಟೊಂದು ಇದಕ್ಕೆ ಕಂಪೇರ್ ಮಾಡಿದ್ರೆ. ತಿನ್ನೋರು ಕೂಡ ಇದನ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಈ ಬೆಳೆನೇ ಇಲ್ಲಿದೆ. ಬಟ್ ನೀವೇನ್ ಮಾಡಿದ್ರಿ ಅಂದ್ರೆ ಎಕ್ಸ್ಪೆರಿಮೆಂಟ್ಗೋಸ್ಕರ ಅಂಬಾಡಿನ ಕೂಡ ಮಾಡಿದ್ರೆ. ಈಗ ಅವು ಎರಡು ತಳಿ ಇಲ್ಲಿ ಮೇಡಮ್. ಈಗ ಬೆಳೆ ಮ್ಯಾನೇಜ್ಮೆಂಟ್, ಈಗ ಬೆಳೆಯೋದು, ಈಗ ಹಬ್ಬೋದು, ಎಲೆ ರೋಗಕ್ಕೆ ತುತ್ತಾಗೋದು, ಅದೆಲ್ಲ ಯಾವ್ದ್ರಲ್ಲಿ ಜಾಸ್ತಿ ಆಗುತ್ತೆ? ನಾವು ಈಗ ಸದ್ಯದ ಮಟ್ಟಿಗೆ ನೋಡಿರೋದ್ರಲ್ಲಿ ನಮ್ಗೆ 2 ಪಾಲಿಹೌಸ್ ಅಲ್ಲಿ ಆತರ ಯಾವುದೇ ರೀತಿಯಾದಂತ ಮೇಜರ್ ಡಿಸೀಸ್ ಅಂತೂ ಕಂಡು ಬಂದಿಲ್ಲ. ರೋಗಗಳಾಯ್ತು, ಕೀಟಗಳಾಯ್ತು, ಕಡಿಮೆನೆ ನಮ್ಗೆ ಇದ್ರೊಳಗಡೆ ಕಂಡಿರೋದು. ಹಬ್ಬೋದು ಅದೆಲ್ಲ ಜಾಸ್ತಿ, ಅದ್ರಲ್ಲೂ ಜಾಸ್ತಿ ಇರುತ್ತೆ. ಕಾಮನ್ ಗಿಡಗಳಂದ್ಮೇಲೆ 2 ಸೇಮ್ ಇದೆ, ಏನೋ ಡಿಫ್ರೆನ್ಸ್ ಇಲ್ಲ. ನಮಗೆ ಮೇಜರ್ ಆಗಿ ಏನಂತಂದ್ರೆ ಸೆನ್ಸಿಟಿವ್, ಸ್ವಲ್ಪ ಅದು ಸೆನ್ಸಿಟಿವ್ ಕ್ರಾಪ್ ಅಂಬಾಡಿ. ಇದು ಕರಿಯಲ್ಲೇ ಒಂಚೂರು ಹಾರ್ಡಿ ಪ್ಲಾಂಟ್ ಇದು. ಮೇಡಮ್, ಇದು ಈಗ ಈ ಡಿಸ್ಅಡ್ವಾಂಟೇಜ್ ಏನ್ ಮೇಡಮ್ ಪಾಲಿಹೌಸ್ ಅಲ್ಲಿ ಬೆಳೆಯೋದ್ರಿಂದ? ಏನಾದ್ರೂ ಇದಾವ? ಪಾಲಿಹೌಸಲ್ ಅಂದ್ರೆ ಈಗ ನಾವು ಹೊರಗಡೆ ಆತಂದ್ರೆ ನಾವು ಆಲ್ಮೋಸ್ಟ್ 14 ಫೀಟ್ ವರೆಗೂ ನಾವು ಇದನ್ನ ಮಾಡ್ಕೋತೀವಿ. ಇಲ್ಲಿ ನಮ್ದು ಹೈಟ್ ಜಾಸ್ತಿ ಮೇಲೆ ಹೋದಷ್ಟು ಏನಾಗುತ್ತೆ ಅಂತಂದ್ರೆ ನಮ್ಗೆ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಮೇಜರ್ ಆಗಿ ಸಮ್ಮರ್ ಅಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಏನಂದ್ರೆ ಅಡ್ವಾನ್ಸ್ ಆಗಿ ಮತ್ತೆ ನಾವು ಫಾಗರ್ಸ್ ಹಾಕೋಬೇಕು, ಅದ್ರ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಇದು ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ. ಅಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ, ಬಟ್ ಒಂದ್ಸಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಳೆ ಕಂಟಿನ್ಯೂ ಬೆಳೆ. ಓಕೆ ಮೇಡಮ್, ಅಲ್ಲಿ ಓಪನ್ ಫೀಲ್ಡ್ ಅಲ್ಲಿ ಆನ್ ಆಫ್ ಅಂತ ಮಾಡ್ತಾರೆ ಮೇಡಮ್. ಅಂದ್ರೆ ಈ ಚಳಿಗಾಲ ಸಮಯದಲ್ಲಿ ಬಹಳ ಎಲೆ ಕಡಿಮೆ ಆಗ್ಬಿಡುತ್ತೆ ಒಂದೇ ಸಲ. ಪಾಲಿಹೌಸ್ ಅಲ್ಲೂ ಆ ರೀತಿ ಏನಾದ್ರು ಕಡಿಮೆ? ಇಲ್ಲ, ಆಕ್ಚುಲಿ ನಮಗೆ ಚಳಿಗಾಲದಲ್ಲೇ ನಮಗೆ ರೇಟ್ ಜಾಸ್ತಿ ಸಿಗೋದು. ಯಾಕಂದ್ರೆ ನಮ್ ಚಳಿಗಾಲದಲ್ಲೂ ಬೇಸಿಗೆಯಲ್ಲಿ ಎಲ್ಲಾ ಟೈಮಲ್ಲೂ ಒಂದೇ ತರ ನಮ್ಗೆ ಇಳುವರಿ ಇರುತ್ತೆ. ಇಲ್ಲಿ ಹೊರಗಡೆ ಚಳಿಗಾಲದಲ್ಲಿ ಎಲೆ ಕಡಿಮೆ ಆಗುತ್ತೆ, ನಮ್ಮಲ್ಲಿ ಆತರ ಯಾವ ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಹೀಟ್ ಡೆವಲಪ್ ಆಗುತ್ತೆ ಒಳಗಡೆ, ಹಂಗಾಗಿ ಇಲ್ಲಿ ನಮ್ಗೆ ಎಲೆ ಕಡಿಮೆ ಆಗೋದಿಲ್ಲ. ಅದೊಂದು ಅಡ್ವಾಂಟೇಜ್. ಅದೊಂದು ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಅಂದ್ರೆ ನಿಮ್ಗೆ ಒಂದು ಹೈಟ್ ಇನ್ವೆಸ್ಟ್ಮೆಂಟ್ ಒಂದು, ಆಮೇಲೆ ನಿಮ್ಗೆ ಹೈಟ್ ರಿಸ್ಟ್ರಿಕ್ಟ್ ಮಾಡ್ಬೇಕಾಗತ್ತೆ. ಹೌದು. ಆಮೇಲೆ ಅವಾಗ ಫಾಗರ್ಸ್ ಕಟ್ಟಿಗೆಗಳನ್ನ ನೆಡೋದು ಸಪೋರ್ಟಿಗೆ, ಅದನ್ನೆಲ್ಲ ಸ್ವಲ್ಪ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಮೇಡಮ್, ಈಗ ಈ ಪಾಲಿಹೌಸ್ ಎಷ್ಟು ಎಕರೆ ಮಾಡಿದ್ರೆ ಉತ್ತಮ? ಅಂದ್ರೆ ಈಗ ನನಗೇನು ಗೊತ್ತಿಲ್ಲ, ನನ್ಗೆ ವಿಳ್ಯದಲ್ಲೇ ಒಂದು ಟ್ರೈನಿಂಗ್ ತಗೊಂಡಿದ್ದೀನಿ. ನಾನು ಮೊದಲನೇದಾಗಿ ಎಷ್ಟು ಗುಂಟೆಯಿಂದ ಶುರು ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ? ಮೊದಲನೇದಾಗಿ 10 ಗುಂಟೆಯಲ್ಲಿ ಮಾಡೋದು ಬೆಸ್ಟ್. ಯಾಕಂದ್ರೆ ಯಾವ್ದೇ ಆಯ್ತು ಒಂದು ನಾವು ಫಸ್ಟ್ ಮಾಡಿ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ದೊಡ್ಡ ಪ್ರಮಾಣದಲ್ಲಿ ಮಾಡಕ್ ಹೋಗ್ಬಾರ್ದು. 10 ಗುಂಟೆಯಲ್ಲಿ ಮಾಡಿ ನೋಡಿ. ನೀವು 10 ಗುಂಟೆಯಲ್ಲಿ ನೀವು ಒಬ್ರು ಸಾಕು ಮೇಂಟೈನ್ ಮಾಡ್ಕೊಳಕ್ಕೆ ಕರೆಕ್ಟ್ ಆಗಿ. ಅಂದ್ರೆ ಬಳ್ಳಿ ಕಟ್ಟೋದ್ರಿಂದ ಆಗಿರ್ಬೋದು, ಎಲೆ ಹರಿಯೋದ್ರಿಂದ ಆಗಿರ್ಬೋದು, ಒಬ್ರು ಮೇಂಟೈನ್ ಮಾಡ್ಬೋದು. ಒಂದ್ ಫ್ಯಾಮಿಲಿ ಅಂತೂ ಆರಾಮಾಗಿರ್ಬೋದು ಇದ್ರೊಳಗಡೆ. ಸೊ ಫಸ್ಟ್ 10 ಗುಂಟೆಯಲ್ಲಿ ಮಾಡೋದು ಉತ್ತಮ. ಓಕೆ ಮೇಡಮ್, ಈಗ ಈ ಪಾಲಿಹೌಸಿಗೆ ಸಬ್ಸಿಡಿ ಏನಾದ್ರು ಕೊಡ್ತೀರಾ ಇದಕ್ಕೆ ಅಂತ ಹೇಳಿದ್ರೆ? ಹೌದು, ಇದಕ್ಕೆ ಸಬ್ಸಿಡಿ ಇರುತ್ತೆ. ನಮ್ಮ ತೋಟಗಾರಿಕಾ ರೈತ ಸಂಪರ್ಕ ಕೇಂದ್ರ ಇರುತ್ತಲ್ಲ, ಅಲ್ಲ ನಮ್ಮ ಹೋಬಳಿ ಆಫೀಸರ್ಸ್ ಇರ್ತಾರೆ, ಅಲ್ಲಿ ನಮ್ಗೆ ಇದ್ರಲ್ಲಿ ಸಿಗುತ್ತೆ ಸಬ್ಸಿಡಿ. 50% ವರೆಗೂ ಸಬ್ಸಿಡಿ ಇರುತ್ತೆ ಪಾಲಿಹೌಸ್. ಹೌದು, ಪಾಲಿಹೌಸ್ ಇರುತ್ತೆ. ಮೇಡಮ್, ಈಗ ನಾನು ಪಾಲಿಹೌಸ್ ಮಾಡ್ತೀನಿ, ಎಲ್ಲ ರೆಡಿ ಮಾಡ್ಕೊಂತೀನಿ. ಇದ್ರದ್ದು ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು ವೀಳ್ಯದೆಲೆ ಮಾಡೋದಾದ್ರೆ? ವೀಳ್ಯದೆಲೆಗೆ ಅಂದ್ರೆ ನಾರ್ಮಲ್ ಆಗಿ ಕೆಂಪು ಮಣ್ಣಿದ್ರೆ ಉತ್ತಮ. ವೀಳ್ಯದೆಲೆಗೆ ಕರಿ ಮಣ್ಣಿದ್ರೆ ಏನಾಗುತ್ತೆ ಅಂದ್ರೆ ಕಪ್ಪು ಭೂಮಿ ನೀರ್ ಹಿಡಿಯುತ್ತೆ ಜಾಸ್ತಿ. ನೀರ್ ಹಿಡಿದ್ರೆ ಕೊಳೆ ರೋಗ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಒಂದು ಎಲೆ ಬಳ್ಳಿಗೆ ಕೆಂಪು ಮಿಶ್ರಿತ ಮರಳು ಮಣ್ಣು ತುಂಬಾ ಉತ್ತಮ. ನಿಮ್ಗಾಗ್ಲೇ ನಿಮ್ಗೆ ಗೊತ್ತಿದ್ದಂಗೆ ನಮ್ದು ಇಲ್ಲೇ ಸವಳು ಭೂಮಿ, ಇಲ್ಲಿ ನಮ್ಮಲ್ಲಿ ಭೂಮಿ ಸರಿ ಇಲ್ಲ. ನಾವೇನ್ ಮಾಡಿದೀವಿ ಅಂದ್ರೆ 10 ಗುಂಟೆ ಪಾಲಿಹೌಸ್ಗೆ ಹೊರಗಡೆಯಿಂದ ಮಣ್ಣು ಹಾಕೊಂಡಿದೀವಿ. ನಾವು ಹೊರಗಡೆಯಿಂದ ಮಣ್ಣು ಹಾಕೊಂಡು ನಾವ್ ಇದನ್ನ ರೆಡಿ ಮಾಡ್ಕೊಂಡಿರೋದು, ಸಮತಟ್ಟು ಮಾಡ್ಕೊಂಡಿರೋದು. ಇದಕ್ಕೆ ಏನ್ ಮಾಡಿದೀವಿ, ಇನಿಷಿಯಲ್ ಆಗಿ ಕೊಟ್ಟಿಗೆ ಗೊಬ್ಬರ ಹಾಕಿದೀವಿ. ನಾವ್ ಇದಕ್ಕೆ ಏನಿಲ್ಲ ಅಂತಂದ್ರೆ ನಾವ್ ಒಂದ್ 2-3 ಟ್ರಿಪ್ ಕೊಟ್ಟಿಗೆ ಗೊಬ್ಬರ ಹಾಕಿ ಫಸ್ಟ್ ಭೂಮಿ ರೆಡಿ ಮಾಡ್ಕೊಂಡಿದೀವಿ. ಆಮೇಲೆ ಸಾಲಿಂದ ಸಾಲಿಗೆ, ಗಿಡಗಳಿಂದ ಗಿಡಗಳಿಗೆ, ಸಾಲಿಂದ ಸಾಲಿಗೆ 4 ಫೀಟ್, ಗಿಡದಿಂದ ಗಿಡಕ್ಕೆ 2.5 ಫೀಟ್ ಡಿಸ್ಟೆನ್ಸ್ ಇಟ್ಕೊಂಡು ನಾವು ಗಿಡಗಳನ್ನ ನಾಟಿ ಮಾಡ್ಕೊಂಡಿದೀವಿ. ವರ್ಷದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ದು ಸ್ವಲ್ಪ ಅಂದ್ರೆ ಸವಳು ಭೂಮಿ ಆಗಿರೋದ್ರಿಂದ ನಾವು ಸ್ವಲ್ಪ 1 ವರ್ಷಕ್ಕೆ ಒಂದ್ಸರಿ ಕೆಂಪು ಮಣ್ಣು ಹಾಕೋತೀವಿ. ಆಮೇಲೆ ವರ್ಷದಲ್ಲಿ 2 ಸರಿ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಮತ್ತೆ ನಮ್ದು ಬೇವಿನ ಹಿಂಡಿ ಗೊಬ್ಬರ ಕೊಡ್ತೀವಿ, ಎರೆಹುಳ ಗೊಬ್ಬರ. ಇದು 3 ಮಂತ್ಸಿಗೊಮ್ಮೆ 3 ತಿಂಗಳಿಗೊಮ್ಮೆ ಬೇವಿನ ಹಿಂಡಿ ಗೊಬ್ಬರ, ಎರೆಹುಳ ಗೊಬ್ಬರ ಸ್ವಲ್ಪ ಕೊಡ್ತಾ ಇರ್ತೀವಿ. ಪೂರ್ತಿ ನಾವು ಏನ್ ಮಾಡಿದ್ವಿ, ಸಾವಯವದಲ್ಲೇ ಬೆಳೆದಿದ್ದೀವಿ. ಇದಕ್ಕೆ ಯಾವುದೇ ರೀತಿಯಾದಂತ ನಾವು ಕೆಮಿಕಲ್ಸ್, ರಾಸಾಯನಿಕಗಳನ್ನ ಬಳಸಿಲ್ಲ. ಇದೆಲ್ಲ ಬೋತ್ ತರ ಎದ್ದಿದೆಯಲ್ಲ ಮೇಡಮ್, ಇದು ಮಣ್ಣು ಏರ್ಸಿದ್ದ ಇದು ಹೇಗೆ ಅದು? ಹೌದು, ನಾವಂದ್ರೆ ಈಗ ಮಣ್ಣು ಹೇರ್ಸ್ಕೊಂತ ಹೋಗ್ತೀವಿ, ಮಣ್ಣು ಹಾಕೊಂತ ಹೋಗ್ತಿವಲ್ಲ, ಏರ್ಸ್ಕೊಂತ. ಯಾಕೆಂದ್ರೆ ನೆಕ್ಸ್ಟ್ ಬಳ್ಳಿ ಇಳಿಸೋ ಟೈಮಿಗೆ ನಮಗೆ ಡಿಸ್ಟೆನ್ಸ್ ಇದಾಗುತ್ತಲ್ಲ. ಸೊ ನಾವ್ ಅವಾಗ ಏನ್ ಮಾಡ್ತೀವಿ, ಕೆಳಗೆ ಹಾಕೊಂಡ್ಬಿಟ್ರೆ ರೂಟ್ಸ್ ಅಲ್ಲೆಲ್ಲ ಇದಾಗ್ಬಿಡುತ್ತೆ. ಸೊ ಹಂಗಾಗಿ ಬೋದು ಏರ್ಸ್ಕೊಂತ ಹೋಗ್ತೇವೆ. ಮೇಡಮ್, ಈಗ ಮೊದಲ ಭೂಮಿ ಸಿದ್ಧತೆ ಹೆಂಗ್ ಮಾಡೋದು ಇದರಲ್ಲಿ? ಅಂದ್ರೆ ನಾಟಿ ಯಾವಾಗ ಮಾಡೋದು? ಮೊದಲು ಯಾವ್ದು ಬಳ್ಳಿ ನಾಟಿ ಮಾಡ್ತಿರೋ ಅಥವಾ ಈ ಕಟ್ಟಿಗೆಗಳನ್ನ, ಅಂದ್ರೆ
ಬಿದಿರು ಬಡಿಗೆ ಇಲ್ಲ, ಫಸ್ಟ್ ನಾವು ಇದು ಯಾವಾಗ ನಾವು ಭೂಮಿ ರೆಡಿ ಮಾಡ್ಕೋತೀವಲ್ಲ, ಭೂಮಿ ರೆಡಿ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಬಿದಿರು ಹಾಕೊಂಡು ಹೋಗ್ತೀವಿ. ಬಿದಿರು ಹಾಕೊಂಡ್ ನಂತರ ಜೂನ್ ಜುಲೈ ಟೈಮಲ್ಲಿ, ಜಾಸ್ತಿ ಜುಲೈ ಟೈಮಲ್ಲಿ ಪ್ಲಾಂಟಿಂಗ್ ಮಾಡ್ತಾರೆ. ಅಂದ್ರೆ ಹೊರಗಡೆ ಏನ್ ಮಾಡ್ತಾರೆ ಅಂದ್ರೆ ಪುಷ್ಯತಿಥಿಗೆ ನಾವು ಪ್ಲಾಂಟಿಂಗ್ ಮಾಡ್ತಾರೆ. ಬಟ್ ಪಾಲಿಹೌಸ್ ಅಲ್ಲಿ ಆ ತರ ಏನು ಇದನ್ನ ಮೇಂಟೈನ್ ಮಾಡೋದೇನು ಬೇಕಾಗಿಲ್ಲ. ನಾವು ಆಕ್ಚುಲಿ ಲೇಟ್ ಆಗಿ ಮಾಡ್ಕೊಂಡಿದ್ದು, ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮಾಡ್ಕೊಂಡಿದ್ದು, ಆದ್ರೂ ನಮಗೆ ಬಂದಿದೆ. ಮೇಜರ್ ಆಗಿ ಜೂನ್ ಜುಲೈಯಲ್ಲಿ ಪ್ಲಾಂಟಿಂಗ್ ಮಾಡ್ತಾರೆ. ಫಸ್ಟ್ ಬಿದಿರು ಹಾಕೊಂಡು ಆ ನಂತರ ಗಿಡಗಳನ್ನ ಹಾಕೊಂಡು ಹೋಗ್ತಾರೆ. ಒಂದು ಇದು ಪ್ರಾಪಗೇಷನ್ ಮೆಥಡ್ ಮೇನ್ ಯಾವ್ದು ಮೇಡಮ್? ಇದು ಕಟಿಂಗ್ಸ್ ಯೂಸ್ ಮಾಡ್ತಾರೆ. ಕಟಿಂಗ್ಸ್ ಯೂಸ್ ಮಾಡೋದು ನಾವು. ಕಟಿಂಗ್ ಆಯ್ಕೆ ಹೆಂಗ್ ಮಾಡ್ಬೇಕು ಮೇಡಮ್? ಅಥವಾ ನೀವೇ ಕೊಡ್ತೀರಾ, ಇಲ್ಲಿ ನರ್ಸರಿಲಿ ಇದೆಯಾ ಹೆಂಗೆ? ಈಗ ಸದ್ಯ ನಮ್ಮಲ್ಲಿ ಇನ್ನೂ ಅದು ಸ್ಟಾರ್ಟ್ ಮಾಡಿಲ್ಲ. ನಾವು ಈಗ ಬೆಳೆಸ್ತಾ ಇದೀವಿ. ನೆಕ್ಸ್ಟ್ ಇಯರ್ ಇಂದ ಅದನ್ನ ಸ್ಟಾರ್ಟ್ ಮಾಡ್ಕೋತೀವಿ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ. ಗ್ರಾಸ್ ಎಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಈಗ ಯಾವುದೇ ಒಬ್ಬ ರೈತ ಕಟಿಂಗ್ಸ್ ಆಯ್ಕೆ ಮಾಡೋದಾದ್ರೆ ಗಿಡದಿಂದ ಹೇಗೆ ಆಯ್ಕೆ ಮಾಡಬಹುದು? ಅಂದ್ರೆ ಒಂದು ಗಿಡ ಅಂದ್ರೆ ಎಲೆಗಳ ನೋಡ್ತಾರೆ ಅವ್ರು ಫಸ್ಟ್. ಎಲೆ ಯಾವ ತರ ಇದೆ, ಅದ್ರಲ್ಲಿ ಏನಾದ್ರು ರೋಗ ಇದೆನಾ ಆ ತರ ಎಲ್ಲ ನೋಡ್ಕೊಂಡು ಎಲೆ ಸೈಜ್ ನೋಡ್ಕೋತಾರೆ. ಅದನ್ನ ನೋಡ್ಕೊಂಡು ಅದ್ರ ಮೇಲೆ ಟಿಪ್ಸ್ ಕಟಿಂಗ್ ಮಾಡ್ಕೊಂಡು ಇದನ್ನ ಮಾಡ್ಕೋತಾರೆ, ನಾಟಿ ಮಾಡ್ತಾರೆ. ಒಂದು ಬಿದಿರು ಬಡಿಗೆಗೆ ಮೇಡಮ್ ಎಷ್ಟು ಕಟಿಂಗ್ಸ್ ನಾಟಿ ಮಾಡ್ತಾರೆ? ಇದಕ್ಕೆ ಒಂದಕ್ಕೆ 2 ಇಡ್ತಾರೆ. ಒಂದಕ್ಕೆ 2 ಗಿಡ ಇಡ್ತಾರೆ. ಓಕೆ, ಒಂದಕ್ಕೆ 2 ಇಟ್ಟಾಗ ಅದು ಹಪ್ತಾ ಹೋಗುತ್ತೆ. ಅದು ಹಪ್ತಾ ಹೋಗುತ್ತೆ. ಆನಂತರ ಏನ್ ಮಾಡ್ತಾರೆ, ಇದು ಒಂದ್ ಸರಿ ನಾವು ಪ್ಲಾಂಟಿಂಗ್ ಮಾಡಿದ್ರೆ 1 ಇಯರ್ ಒಂದ್ಸರಿ ಬಳ್ಳಿ ಇಳಿಸ್ಬೇಕಾಗತ್ತೆ. ಇದ್ರಲ್ಲಿ ಮೇಜರ್ ನಮ್ಗೆ ಎಲೆ ಬಳ್ಳಿ ಒಳಗಡೆ ಕೈ ಇಡೋ ಕೆಲಸ ಅಂದ್ರೆ ಅದೊಂದು. ತಿಂಗಳಿಗೆ ಒಂದ್ಸರಿ ಕಟ್ಕೋಬೇಕಾಗತ್ತೆ ಬಳ್ಳಿನ. ಆನಂತರ ನಮ್ಗೆ ವರ್ಷಕ್ಕೊಂದ್ಸರಿ ಬಳ್ಳಿ ಇಳಿಸ್ಬೇಕಾಗತ್ತೆ.
ಬಳ್ಳಿ ಇಳಿಸೋದು ಹೆಂಗೆ ಅಂತಂದ್ರೆ ಒಂದು ಪೂರ್ತಿ ಇದು ಏನ್ ಫುಲ್ ಬ್ರಾಂಚ್ ಇರುತ್ತಲ್ಲ ಇದೆಲ್ಲ ಬಂದಿರುತ್ತಲ್ಲ ಇದನ್ನೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಂದ್ಸರಿ ಚುಟ್ಟಗಂತ ಹಾಕೊಂತಾರೆ. ಅಂದ್ರೆ ಎಲ್ಲದನ್ನ ಹಿಡ್ಕೊಂಡು ಫಸ್ಟ್ ಒಂದಿಷ್ಟು ಪಿಟ್ಟು ತೆಗೆದು ಅದಕ್ಕೊಂದ್ ಸ್ವಲ್ಪ ಕೆಂಪು ಮಣ್ಣು ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಮೇಲಿಂದ ಕೆಳಗಡೆ ಬಳ್ಳಿ ಇಳಿಸಿ ಸಿಂಬಿ ಸುತ್ತಿ ಆ ಸಿಂಬಿ ತಗೊಂಡು ನೆಲದಲ್ಲಿ ಇಡ್ತಾರೆ. ನೆಲದಲ್ಲಿ ಇಟ್ಟು ಮತ್ತೆ ಅದಕ್ಕೆ ಮುಚ್ಚಿ ಮತ್ತೆ ಅದರಿಂದ ಹೊಸ ಬ್ರಾಂಚಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅಂದ್ರೆ ಜಾಸ್ತಿ ಮೊದ್ಲಿನಕಿನ ಜಾಸ್ತಿ ಚಿಗುರು ಬಂದಿರುತ್ತೆ, ಅದನ್ನ ಹಬ್ಬಿಸ್ತಾ ಹೋಗ್ತಾರೆ. ಅಂದ್ರೆ ಯಾವಾಗ್ಲೂ ಗ್ರೋತ್ ಮೇಲಿರುತ್ತಲ್ವಾ, ಸೊ ಅದು ಸಿಂಬಿ ಸುತ್ತದ್ರಾಗ ಏನಿದೆ ಮತ್ತೆ ಗ್ರೋತ್ ಇನ್ನೂ ಚೆನ್ನಾಗಿ ಇದಾಗ್ತಾ ಹೋಗುತ್ತೆ. ಮೇಡಮ್, ಈಗ ಎಷ್ಟು ಎತ್ತರ ಹೋದ್ಮೇಲೆ ನೀವು ಸಿಂಬಿ ಇಳಿಸ್ತೀರಾ? ಇದನ್ನ ಎಷ್ಟು ತಿಂಗಳ ಆಗದ್ಮೇಲೆ ಅಷ್ಟು ಎತ್ತರ ಹೋಗುತ್ತೆ, ಅದಾದ್ಮೇಲೆ ಯಾವಾಗ ಇಳಿಸ್ತೀರಿ ಕೆಳಗೆ? ಅದು ಗ್ರೋತ್ ಕಂಟಿನ್ಯೂ ಇದ್ದೇ ಇರುತ್ತೆ. ನಾವು 12 ಫೀಟ್ ಮ್ಯಾಕ್ಸಿಮಮ್ 12 ಫೀಟ್ ವರೆಗೂ ಅದು ಹೋಗ್ತಿದೆ ಅಂತಂದ್ರೆ ಪಾಲಿಯೋಸ್ ಅಲ್ಲಿ ಎಲ್ಲಿವರೆಗೂ ರಿಸ್ಟ್ರಿಕ್ಟ್ ಮಾಡಿರ್ತೀವಿ ಅಲ್ಲಿವರೆಗೆ ಹೋಗ್ತದೆ ಅಷ್ಟೇ. ಯಾಕಂದ್ರೆ ಮೇಲೆ ಹೋದಷ್ಟು ನಮಗೆ ಟೆಂಪರೇಚರ್ ಜಾಸ್ತಿ ಆಗಿದ್ರೆ ಎಲೆ ಸುಡುತ್ತಲ್ವಾ ಮೇಲೆ, ಸೊ ನಾವು ಲಾಸ್ಟ್ 12 ಫೀಟ್ ವರೆಗೂ ಇಡ್ತೀವಿ, ಆಮೇಲೆ ಅದನ್ನ ಬಳ್ಳಿ ಇಳಿಸ್ತೀವಿ. ಅಷ್ಟು ಇಲ್ಲಂತೂ ನೀವು 12 ಫೀಟಿಗೆ ಸ್ಟ್ಯಾಂಡರ್ಡ್ ಮಾಡ್ತಾ ಇದ್ದೀವಿ. ಯಾರಾದ್ರೂ ಇನ್ನೂ ಎತ್ತರ ಮಾಡ್ತೀನಿ ಅಂದ್ರೆ ಮಾಡ್ಕೋಬಹುದು 14 ಫೀಟ್ ವರೆಗೂ ಮಾಡ್ಕೋಬಹುದು, ಅಲ್ಲಿವರೆಗೂ ಮಾಡ್ಕೋಬಹುದು. ಅದಾದ್ಮೇಲೆ ಮಾಮೂಲಿ ಕೆಳಗೆ ಇಳಿಸಬಹುದು. ಮೇಡಮ್, ಇದು ಸಪೋರ್ಟಿಗೆ ಇದಕ್ಕೆ ಏನ್ ಕಟ್ಟಿದಿರ ಮೇಡಮ್? ಇದು ಹಾಪ್ ಅಂತ ಬರುತ್ತೆ. ನೀವು ನಿಂತಿರೋ ನೀರಲ್ಲಿ ಬೆಳೆದಿರುತ್ತಲ್ಲ, ಅದು ಉದ್ದ ಹಾಪ್ ಟೈಪ್ ಬೆಳೆದಿರುತ್ತಲ್ಲ, ಅದನ್ನೇ ತಗೊಂಡು ನಾವು ಡ್ರೈ ಮಾಡಿ ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನೇ ಕಟ್ಕೊಂತೀವಿ. ಮೇಡಮ್, ಇದು ಈಗ ಒಂದ್ಸಲ ನಾಟಿ ಮಾಡಿದಾಗ ಯಾವಾಗ ಹಾರ್ವೆಸ್ಟಿಗೆ ಬರುತ್ತೆ ಇದು? ಇದು ನಮ್ಗೆ ಏನಾಗುತ್ತೆ, ಓಪನ್ ಕಂಡೀಷನ್ ಅಲ್ಲಿ ನಾವು ಅಂಬಾಡಿ ಎಲೆ ಬೆಳೆದ್ರೆ ನಮಗೆ ಮಿನಿಮಮ್ ಅಂತಂದ್ರು 6 ಇಂದ 9 ತಿಂಗಳಂತೂ ಬೇಕಾಗತ್ತೆ ಓಪನ್ ಕಂಡೀಷನ್ ಅಲ್ಲಿ. ಇಲ್ಲಿ ನಮ್ಗೆ ಮತ್ತೆ ಕರಿ ಎಲೆ ಬಂದ್ಬಿಟ್ಟು 1 ವರ್ಷದವರೆಗೂ ಹಾರ್ವೆಸ್ಟಿಂಗ್ ಮಾಡಲ್ಲ. ಈ ನಾವು ಪಾಲಿ ಹೌಸ್ ಅಲ್ಲಿ ಬೆಳೆದ್ರಿಂದ ಏನಾಗುತ್ತೆ, ಗ್ರೋತ್ ಚೆನ್ನಾಗಿರುತ್ತೆ, ಬೇಗ ಕ್ವಿಕ್ ಆಗಿ ಗ್ರೋತ್ ಆಗುತ್ತೆ. ಇಲ್ಲಿ ನಮಗೆ ಇಲ್ಲಿ ಪಾಲಿ ಹೌಸ್ ಅಲ್ಲಿ ಕರಿ ಎಲೆನ ನಾವು 6 ತಿಂಗಳಿಗೆ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಬಹುದು. ಆಮೇಲೆ ಅಂಬಾಡಿ ಎಲೆನ ನಾವು ಪಾಲಿ ಹೌಸ್ ಅಲ್ಲಿ 9 ತಿಂಗಳಿಗೆ 3 ತಿಂಗಳಿಂದ 3 ಇಂದ 4 ತಿಂಗಳಿಗೆ ಪಾಲಿ ಹೌಸ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು. ಅಂಬಾಡಿ ಕಟಾವ್ ಮಾಡಬಹುದು. ಓಕೆ ಮೇಡಮ್, ಈಗ ಇದಕ್ಕೆ ಈ ಪಾಲಿ ಹೌಸ್ ಅಲ್ಲಿ ನಾವು ಬೆಳೆದ್ರಿಂದ ರೋಗ ಕೀಟಗಳ ಸಮಸ್ಯೆ ಏನಾದ್ರು ಬಂದ್ರೆ ಯಾವ್ದು ಬಂದ್ರೆ ನಮ್ಗೆ ಥ್ರಿಪ್ಸ್ ಬರ್ಬೋದು ಅಷ್ಟೇ. ಥ್ರಿಪ್ಸ್ ಬಂದ್ರೆ ಅದಕ್ಕೆ ಸ್ವಲ್ಪ ಶಾಂಪೂ ನೀರ್ ಹೊಡ್ಕೊಳ್ಳೋದು, ನೀಮ್ ಆಯಿಲ್ ಆ ತರ ಎಲ್ಲ ಹೊಡ್ಕೊಂತೀವಿ, ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಅದು ಒಂದೇ. ಆಮೇಲೆ ಸ್ವಲ್ಪ ಏನ್ ಮಾಡ್ತೀವಿ, ಚೂರು ಅಂದ್ರೆ ಹ್ಯೂಮಿಡಿಟಿ ಜಾಸ್ತಿ ಆಗಿರುತ್ತಲ್ವಾ, ಸೊ ಏನ್ ಮಾಡ್ತೀವಿ, ಸ್ವಲ್ಪ ನೆಟ್ ಎತ್ಕೊಂಡು ಸ್ಪ್ರೇ ಮಾಡಿ ವಾಟರ್ ವಾಶ್ ಚೆನ್ನಾಗಿ ಮಾಡ್ತೀವಿ, ಚೂರು ಕಂಟ್ರೋಲ್ ಮಾಡ್ಕೋಬಹುದು ಅದನ್ನ. ಓಕೆ ಮೇಡಮ್, ಈಗ ಹಾರ್ವೆಸ್ಟಿಂಗ್ 3 ತಿಂಗಳಿಂದ ಇಲ್ಲಿ ಶುರು ಆಗುತ್ತೆ ಪಾಲಿ ಹೌಸ್ ಅಲ್ಲಿ. ಆದ್ರೆ ಇದನ್ನ ಹಾರ್ವೆಸ್ಟಿಂಗ್ ಹೆಂಗೆ ಮೇಡಮ್? ಸ್ಕಿಲ್ಡ್ ಲೇಬರೇ ಬೇಕಾ ಕಟಾವ್? ಹೌದು, ಅಂದ್ರೆ ಅದೇನಾಗುತ್ತೆ ಅಂದ್ರೆ ಎಲೆ ನಾವು ಮಾರ್ಕೆಟ್ ಅಲ್ಲಿ ತಗೊಳ್ಳುವಾಗ ನೀವು ನೋಡಿರ್ಬೋದು ತುಂಬಿರುತ್ತೆ, ತುಂಬ ಸೈಜ್ ಅಲ್ಲೂ ನಾವು ಅವರು ಅಳತೆ ಮಾಡ್ತಾರೆ ಎಲೆ ಹರಿಯುವಾಗ. ಹಾಗಾಗಿ ಸ್ಕಿಲ್ಡ್ ಲೇಬರ್ ಏನಿರ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಸೈಜ್ ಅಲ್ಲಿ ಹರಿಬೇಕು ಅಂತ. ಆಮೇಲೆ ನಾರ್ಮಲ್ ಆಗಿ ನಾವು ಉಗುರಿಂದ ಎಲೆ ಹರಿಯಕ್ ಆಗಲ್ಲ. ಇದನ್ನ ಉಗುರಿಂದ ಎಲೆ ಆದ್ರೆ ಸ್ವಲ್ಪ ಸೆನ್ಸಿಟಿವ್ ಇರುತ್ತಲ್ಲ, ಹಾಳಾಗುತ್ತೆ ಅಂತ ಅದು ಮುಂಚೆಯಿಂದಲೂ ನಂಬಿಕೆ ಇದೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಒಂದು ಉಗುರ್ ಅಂತ ಬರುತ್ತೆ ಇದಕ್ಕೆ ಸಪರೇಟ್ ಆಗಿ, ಇದಕ್ಕೆ ಎಲೆ ಹರಿಯಕ್ಕೆ ಬರುತ್ತೆ, ಅದರಿಂದನೇ ಅವ್ರು ಎಲೆ ಹರಿತಾರೆ. ಓಕೆ, ಈಗ ಒಂದು ಹೆಂಗ್ ಹರಿತಾರ ಮೇಡಮ್? ಒಂದು ಕೈ ಲೆಕ್ಕದಲ್ಲಿ ಹರಿತಾರ ಅವರು? ಹೌದು, ಅವ್ರಿಗೆ ಒಂದ್ ಕೈ ಲೆಕ್ಕದಲ್ಲಿ 200 ಎಲೆ ಇಲ್ಲ 100 ಎಲೆ ಅಂತ ಅವರು ಇದಿರುತ್ತೆ. ಅವ್ರ ಪಿಚ್ಚಿ ಗೊತ್ತಿರುತ್ತಲ್ವಾ, 30 ಪಿಚ್ಚಿ ಆಗ್ಬೇಕಂತ. ಒಂದ್ಸರಿ ಹಿಂಗ್ ಕಂಪ್ಲೀಟ್ ಇದು ಮಾಡ್ಕೊಂಡ್ರೆ 100 ಇಂದ 200 ಎಲೆ ಅಂತ ಅವ್ರ ತಲೆಗಿರುತ್ತೆ, ಆ ತರ ಇದ್ ಮಾಡ್ಕೊತಾರೆ. ಈಗ 10 ಗುಂಟೆ ಇದೆ ಅಲ್ಲ ಮೇಡಮ್, ಇದು ಎಷ್ಟು ಜನ ಬೇಕು ಹಾರ್ವೆಸ್ಟ್ ಮಾಡಕ್ಕೆ? ನೀವ್ ಎಷ್ಟು ಜನ ಮಾಡಿಸ್ತಾ ಇದ್ರಿ ಇಲ್ಲಿ? ನಾವು ಒಬ್ರೇ ಮೇಂಟೈನ್ ಮಾಡ್ಕೋಬಹುದು. ಅದೇ ಹೇಳಿದ್ನಲ್ಲ ಆಗ್ಲೇ, ಒಂದ್ ಫ್ಯಾಮಿಲಿ ಆರಾಮಾಗಿರ್ಬೋದು. ಇಲ್ಲಿ ಒಬ್ರು ನೀಟಾಗಿ ಎಲ್ಲ ಕೆಲಸ ಕಲ್ತ್ಕೊಂಡ್ರೆ ಒಬ್ರು ಸಾಕು ಮೇಂಟೈನ್ ಮಾಡ್ಕೊಳ್ಳಕ್ಕೆ. 10 ಗುಂಟೆ ಅಂದ್ರೆ ಎಲ್ಲ ಕಟ್ ಮಾಡ್ಕೊಂತ ಹೋಗೋದು. ಇದು ಆಲ್ಟರ್ನೇಟಿವ್ಲಿ ಎಷ್ಟು ತಿಂಗಳ ಅಥವಾ 15 ದಿವಸ ಕಟ್ ಮಾಡ್ತಾರೆ? ಇದು ಆಕ್ಚುಲಿ ಏನಂತಂದ್ರೆ, ನಾವು ಒಂದ್ಸರಿ ಈಗ ಇವತ್ತು ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ, ಇದು ಒಂದ್ ಕಂಪ್ಲೀಟ್ ಹಾರ್ವೆಸ್ಟ್ ಆಗಕ್ಕೆ ಒಂದ್ ಏನಿಲ್ಲ ಅಂತಂದ್ರೆ 8 ರಿಂದ 8 ದಿನ ಅಂತೂ ಬೇಕು, 1 ವೀಕ್ ಅಂತೂ ಬೇಕು ಒಂದ್ಸರಿ ಹಾರ್ವೆಸ್ಟ್ ಮಾಡಕ್ಕೆ. ಮತ್ತೊಂದ್ 3-4 ಡೇಸ್ ಗ್ಯಾಪ್ ಬಿಡೋದು. ಮಂತ್ಲಿ ಟ್ವೈಸ್ ಹಾರ್ವೆಸ್ಟ್ ಮಾಡ್ತೀವಿ, ಒಂದ್ ಕಂಪ್ಲೀಟ್ ಹಾರ್ವೆಸ್ಟಿಂಗ್. ತಿಂಗಳಿಗೆ 2 ಸಲ? ತಿಂಗಳಿಗೆ 2 ಸರಿ ಮಾಡ್ಬೋದು. ಓಕೆ, ಇದು ಎಲ್ಲ ಪ್ಯಾಕಿಂಗ್ ಎಲ್ಲ ಮಟೀರಿಯಲ್ ಹೆಂಗೆ ಮೇಡಮ್? ಯಾಕಂದ್ರೆ ಎಲೆ ಸೆನ್ಸಿಟಿವ್ ಇರೋದ್ರಿಂದ ಪ್ಯಾಕಿಂಗ್ ಮಟೀರಿಯಲ್ ಏನು ಬಾಳೆ ಎಲೆಯಲ್ಲಿ ಮಾಡ್ತಾರೋ, ಬಿದಿರ್ ಬುಟ್ಟಿಯಲ್ಲಿ ಮಾಡ್ತಾರೋ, ಹೆಂಗ್ ಮಾಡ್ತಾರೆ? ಈಗ ಅಂಬಾಡಿ ಆದ್ರೆ ನಾವ್ ಏನ್ ಮಾಡ್ತೀವಿ, ಬಿದಿರ್ ಬುಟ್ಟಿಲೇ ಪ್ಯಾಕಿಂಗ್ ಮಾಡ್ತೀವಿ. ಇದಕ್ಕೆ ನಾವು ಬಾಳೆ ಎಲೆನೇ ಅವರು ಸಿಂಬಿ ಸುತ್ತಿ ಬಾಳೆ ಎಲೆ ಒಳಗಡೆನೆ ಪ್ಯಾಕಿಂಗ್ ಮಾಡಿ ನಾವು ಕಳಿಸೋದು. ಓಕೆ, ಒಂದ್ ಪಿಂಡಿ ಅಂದ್ರೆ ಹೆಂಗ್ ಲೆಕ್ಕ ಮಾಡ್ತಾರೆ ಮೇಡಮ್? ಅದು ಒಂದ್ ಪಿಂಡಿಲಿ ಎಷ್ಟು ಎಲೆ ಇರುತ್ತೆ? ಇದು ಕರಿ ಎಲೆದು ಒಂದ್ ಪಿಂಡಿ 6,000. ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ 200 ಎಲೆದು ಒಂದೊಂದ್ ಪಿಚ್ಚಿ ಮಾಡ್ತಾರೆ ಅಂತ, 30 ಪಿಚ್ಚಿ ಮಾಡ್ತಾರೆ. 30 ಪಿಚ್ಚಿ ಒಳಗಡೆ 6,000 ಇರುತ್ತೆ, ಅದನ್ನೇ ಸಿಂಬಿ ಕಟ್ಟಿ ಇದ್ ಮಾಡ್ತಾರೆ. ಎರಡು ಸೇಮ್, ಅಂಬಾಡಿನೂ ಕರಿಯಲ್ಲೂ ಎರಡು ಸೇಮ್. ಏನ್ ಎವರೇಜ್ ಏನ್ ರೇಟ್ ಸಿಗುತ್ತೆ ಮೇಡಮ್ ಇದಕ್ಕೆ ಒಂದ್ ಪಿಂಡಿಗೆ ಅಲ್ಲಿ? ಈಗ ನಾವು ಕರಿ ಎಲೆಗೆ ನಮಗೆ ಆವರೇಜ್ ಆಗಿ ನಮಗೆ 4,000 ಅಂತ ಮಿನಿಮಮ್ ಸಿಕ್ಕೇ ಸಿಗುತ್ತೆ ಒಂದ್ ಪೆಂಡಿಗೆ. ಅಂಬಾಡಿ ನಮಗೆ 2,000, 2,500. ಈಗ ಸ್ವಲ್ಪ ರೇಟ್ ಕಮ್ಮಿ ಇದೆ, ಇವಾಗ 1,500 ಹೋಗುತ್ತೆ ಇವಾಗ. ಈಗ ನಾವು ಆರ್ಥಿಕತೆ ನೋಡೋದಾದ್ರೆ ಮೇಡಮ್, ಇದಕ್ಕೆಲ್ಲ ಎಷ್ಟು ಖರ್ಚು ಬರುತ್ತೆ? ಈಗ 10 ಕುಂಟೆ ಪಾಲಿ ಹೌಸ್ ಮಾಡಿ, ಈ ಬಿದಿರು ಬಡಿಗೆ ಹಾಕಿ, ನಾವು ಗಿಡ ನಾಟಿ ಮಾಡಿ ಮೊದಲನೇ ಬೆಳೆ ತೆಗಿತೀವಿ ಅಂತ ಹೇಳಿದ್ರೆ ಅಲ್ಲಿವರೆಗೆ ಎಷ್ಟು ಖರ್ಚಾಗತ್ತೆ? ಪಾಲಿಹೌಸ್ ಹಿಡ್ಕೊಂಡು ನಮಗೆ ಫಸ್ಟ್ ಮೊದಲನೇ ವರ್ಷದಲ್ಲಿ ನಮ್ಗೆ ಏನಿಲ್ಲ ಅಂತಂದ್ರು ನಮಗೆ ಒಂದು 8 ರಿಂದ 9 ಲಕ್ಷ ಬರುತ್ತೆ.
ಮೊದಲನೇ ವರ್ಷದಲ್ಲಿ. ಅಂದ್ರೆ ಪಾಲಿಹೌಸ್ ಇಂದ ಜಾಸ್ತಿ ಆಗುತ್ತೆ ನಮ್ಗೆ. ಇದು ಗಿಡಗಳ ನಾಟಿ ಮಾಡ್ಕೊಳಕ್ಕೆ ಇದು 1ರಿಂದ 110 ನಮಗೆ ಗಿಡಗಳ ನಾಟಿ ಮಾಡ್ಕೊಳಕ್ಕೆ ಬರೀ 10 ಗುಂಟೆಯಲ್ಲಿ. 10 ಗುಂಟೆಗೆ. ಇದು ನಮ್ಗೆ ಟೋಟಲ್ ಓವರ್ ಆಲ್ ಆಗಿ ಪಾಲಿಹೌಸ್ ಇದನ್ನೆಲ್ಲ ಸೇರಿಸ್ಕೊಂಡ್ರೆ ನಮ್ಗೆ 8 ರಿಂದ 9 ಲಕ್ಷ ಒಂದ್ ವರ್ಷಕ್ಕೆ ಇದು ಬರುತ್ತೆ. ಫಸ್ಟ್ನೇ ವರ್ಷದಲ್ಲಿ ನಾವು ಆ ಇನ್ಕಮ್ ನ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಯಾಕಂದ್ರೆ ಮೊದಲನೇ ವರ್ಷ ಇನ್ವೆಸ್ಟ್ಮೆಂಟ್ ಅದೆಲ್ಲ ಅಲ್ಲಿಗೆ ಹೋಗುತ್ತೆ. ಫಸ್ಟ್ 2 years ಕಷ್ಟ ಆಗುತ್ತೆ. ಸೆಕೆಂಡ್ ನೆಕ್ಸ್ಟ್ 3rd year ಇಂದ ಆರಾಮಾಗಿ ನಾವು ಒಂದ್ ವರ್ಷಕ್ಕೆ ಏನಿಲ್ಲ ಅಂತಂದ್ರೆ ಕರಿಯಲ್ಲಿ ಬೆಳೆ ಬೆಳೆದು ಅಂದ್ರೆ ಒಂದ್ ವರ್ಷಕ್ಕೆ 4 ರಿಂದ 5 ಲಕ್ಷ ಅಂತ ತೆಗಿಬಹುದು ಆರಾಮಾಗಿ. ಓಕೆ, ಹಂಗಂದ್ರೆ ನಮ್ಗೆ 2 ವರ್ಷದಲ್ಲಿ ಹಾಕಿರೋ ಬಂಡವಾಳ ಹೌದೌದು ರಿಕವರಿ ಆಗುತ್ತೆ. ಓಕೆ ಮೇಡಮ್, ಮುಂದೆ ಇನ್ನೇನು ಬಂದಿದ್ದೆಲ್ಲ ಪ್ರಾಫಿಟ್, ನೆಕ್ಸ್ಟ್ ಬರೋದೆಲ್ಲ ಪ್ರಾಫಿಟ್. ಓಕೆ ಮೇಡಮ್, ಇದಕ್ಕೆ ನೀರಾವರಿ ವ್ಯವಸ್ಥೆ ಮತ್ತೆ ಗೊಬ್ಬರದ ವ್ಯವಸ್ಥೆ ಹೇಗೆ? ನೀರಾವರಿ ಅಂತಂದ್ರೆ ಮೊದಲನೇದಾಗಿ ನಾವು ಡ್ರಿಪ್ ಕೂಡ ಮಾಡ್ಕೊಂಡಿವಿ. ಇದಕ್ಕೆ ಹನಿ ನೀರಾವರಿ ಪದ್ಧತಿನ ಅಳವಡಿಸ್ಕೊಂಡಿದೀವಿ. ಅದು ಏನ್ ಮಾಡ್ತೀವಿ ಅಂದ್ರೆ ದಿನಕ್ಕೆ ಒಂದ್ 15 ನಿಮಿಷ ವಾತಾವರಣಕ್ಕೆ ಅನುಸಾರವಾಗಿ ನಾವು 15 ನಿಮಿಷ ನೀರು ಆನ್ ಮಾಡ್ತೀವಿ. ಬಿಟ್ರೆ ನಾವ್ ಏನ್ ಮಾಡ್ತೀವಿ ವಾರದಲ್ಲಿ ಒಂದ್ಸರಿ, ಈಗ ಸ್ವಲ್ಪ ಮಳೆಗಾಲ ಇತ್ತು ಆ ಟೈಮಲ್ಲಿ ನೋಡ್ಕೊಂಡು ವೀಕ್ಲಿ ವಾರಕ್ಕೊಂದ್ಸರಿ ನೀರ್ ಹಾಯಿಸ್ತೀವಿ. ಇಲ್ಲ ಅಂತಂದ್ರೆ ನಮ್ಮ ಬೇಸಿಗೆಗಾಲ ಸ್ವಲ್ಪ ಬಿಸಿಲಿರೋ ಟೈಮಲ್ಲಿ ಏನ್ ಮಾಡ್ತೀವಿ ವಾರದಲ್ಲಿ 2 ಸರಿ ನೀರ್ ಹಾಯಿಸ್ತೀವಿ ನಾವು ಇದಕ್ಕೆ. ಮೇಡಮ್, ಇದು ಇಷ್ಟು ಲೀಟರ್ ನೀರ್ ಬೇಕು ಇದಕ್ಕೆ ಅಂತ ಏನಾದ್ರು ಇದೆಯಾ, ಅಥವಾ ನಿಮ್ ಭೂಮಿ ನೋಡ್ಕೊಂಡು ನಾವು ಇದು ನೀರ್ ಎಷ್ಟು ತೇವ ಇದೆ ನೋಡ್ಕೊಂಡು ನೀರ್ ಹಾಸ್ಕೊತ ಹೋಗ್ತೀವಿ. ಹಾಯಿ ನೀರು ಮಾಡ್ತೀರಾ ಇದ್ರ ಜೊತೆ? ಹೌದು, ಹಾಯಿ ನೀರು ಮಾಡ್ತೀವಿ. ವಾರದಲ್ಲಿ 2 ಸರಿ ಮಾಡ್ತೀವಿ ಅದನ್ನ. ಅದು ಏನಕ್ಕೆ ಮೇಡಮ್ ಡ್ರಿಪ್ ಜೊತೆಗೆ ಅದನ್ನ ಮಾಡೋ ಉದ್ದೇಶ? ಅಂದ್ರೆ ಏನಾಗುತ್ತೆ, ಡ್ರಿಪ್ ಆದ್ರೆ ಅದಷ್ಟ ಆ ರೂಟ್ ಝೋನ್ ಎಲ್ಲಿರುತ್ತೆ ಅಲ್ಲಿವರೆಗೂ ಹೋಗುತ್ತೆ. ಈಗ ನಾವು ಬಳ್ಳಿ ಇಳಿಸಿರ್ತೀವಿ, ಬಳ್ಳಿ ಇಳಿಸಿದಾಗ ಏನಾಗುತ್ತೆ ನಮ್ಗೆ ಇಲ್ಲಿವರೆಗೂ ನಮ್ಗೆ ರೂಟ್ಸ್ ಬಂದಿರುತ್ತೆ. ಸೊ ಅಲ್ಲಿಗೆಲ್ಲ ನೀರ್ ಹೋಗ್ಬೇಕಂದ್ರೆ ನಾವು ಹಾಯಿ ನೀರ್ ಹಾಸ್ದಾಗ ನಮಗೆ ನೀರು ಇದು ಹೋಗುತ್ತೆ. ಓಕೆ, ಅಂದ್ರೆ ಫಸ್ಟಿಗೆ 2 ಪದ್ಧತಿಗಳನ್ನ ನೀವು ಮಾಡ್ತೀರಾ? 2 ಪದ್ಧತಿ ನಾವು ಅಳವಡಿಸ್ಕೊಂಡಿದೀವಿ. ಓಕೆ ಮೇಡಮ್, ಈಗ ಗೊಬ್ಬರದ್ದು ಏನು ಮಾಡ್ತೀರಾ ಇದರಲ್ಲಿ? ರಾಸಾಯನಿಕ ಅಂತೂ ಬಳಸಲ್ಲ, ಬಾಕಿ ಹೆಂಗ್ ಶೆಡ್ಯೂಲ್ ಮಾಡ್ತೀರಾ ಇದ್ರಲ್ಲಿ? ನಾವು ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಏನ್ ಮಾಡಿರ್ತೀವಿ ಅಂದ್ರೆ ಭೂಮಿ ತಯಾರು ಮಾಡುವಾಗ್ಲೇ ನಾವು 2-3 ಟ್ರಿಪ್ ಕೊಟ್ಟಿಗೆ ಗೊಬ್ಬರ ಹಾಕೊಂಡಿರ್ತೀವಿ. ಆ ನಂತರ ನಾಟಿ ಮಾಡ್ಕೋತೀವಲ್ಲ, ನಾಟಿ ಮಾಡ್ಕೊಳ್ಳುವಾಗ ನಾವು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕೊಂಡಿರ್ತೀವಿ. ಆಮೇಲೆ ಬೇವಿನ ಹಿಂಡಿ ಗೊಬ್ಬರ, ಇದೆಲ್ಲ ಸ್ಟಾರ್ಟಿಂಗ್ ಮಾಡ್ಕೊಂಡು ಆ ನಂತರ 3 ತಿಂಗಳು ಗಿಡಗಳು ಹಚ್ಚಿ 3 ತಿಂಗಳಿಂದ ಏನ್ ಮಾಡ್ತೀವಿ 3 ಮಂತ್ಸಿಗೆ ಒಂದ್ಸು ಕೊಟ್ಟಿಗೆ ಗೊಬ್ಬರ ಮತ್ತೆ ಬೇವಿನ ಹಿಂಡಿ ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ಹಾಕ್ತಿವಿ. ಆನಂತರ ಎರೆಜಲ ಇರೋದು ನಮ್ದೇ ಇಲ್ಲಿ ಎರೆಜಲ ಘಟಕ ಇರೋದ್ರಿಂದ ನಾವ್ ಎರೆಜಲನ ಏನ್ ಮಾಡ್ತೀವಿ 2 ತಿಂಗಳಿಗೊಮ್ಮೆ ಎರೆಜಲನು ನಾವು ಸ್ಪ್ರೇ ಮಾಡ್ಕೊಂತ ಇರ್ತೀವಿ. ಓಕೆ, ಅದಿಷ್ಟೇ ಮಾಡ್ತೀರಾ? ಅಷ್ಟೇ, ಬೇರೆ ಏನು ಮಾಡಲ್ಲ. ಮೇಡಮ್, ಇಷ್ಟೊತ್ತು ನೀವು ಈ ವೀಳ್ಯದೆಲೆ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ಇದನ್ನ ಯಾವ ರೀತಿ ಬೆಳಿಬೇಕು, ಪಾಲಿಹೌಸ್ ಅಲ್ಲಿ ಏನಕ್ಕೆ ಮಾಡಬೇಕು, ಮುಖ್ಯವಾಗಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಬೇಸಾಯ ಕ್ರಮಗಳನ್ನ ಮಾಡಬೇಕು ಅನ್ನೋ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ, ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಮೇಘಾ ಮೇಡಮ್ ಅವರು ಹೇಳ್ತಾ ಇದ್ರು, ಇದೇನಿದೆ ನೀವು ಈ ಜಾಗ ನೋಡ್ತಾ ಇದ್ರಲ್ಲ, ಇದೆಲ್ಲ ಜೌಳು ಭೂಮಿ. ಇದ್ರ ಮೇಲೆ ನಾವು ಕೆಂಪು ಮಣ್ಣನ್ನ ಹಾಕಿ ಈ ಒಂದು ಪ್ರದೇಶಕ್ಕೆ ಬೇಕಾಗಿರುವಂತ ಬೆಳೆಗಳನ್ನ ಆಯ್ಕೆ ಮಾಡಿ, ಆಮೇಲೆ ವೀಳ್ಯದೆಲೆನ ನಾವು ಆಯ್ಕೆ ಮಾಡಿದಾಗ ಇದರಲ್ಲಿ ಈ ಪ್ರದೇಶಕ್ಕೆ ಯಾವುದು ವೀಳ್ಯದೆಲೆಯ ತಳಿ ಬಹಳ ಪ್ರಸಿದ್ಧಿ ಇದೆ, ವಾಣಿಜ್ಯಿಕವಾಗಿ ಯಾವುದು ಇಲ್ಲಿ ಮಾರುಕಟ್ಟೆಗೆ ಸೂಕ್ತ ಇದೆ ಅನ್ನೋದನ್ನ ಆಯ್ಕೆ ಮಾಡಿ, ಅದಾದ್ಮೇಲೆ ಪಾಲಿಹೌಸಲ್ಲಿ ಮಾಡೋದ್ರಿಂದ ಇಡೀ ವರ್ಷ ನಾವು ಇದರಲ್ಲಿ ಬೆಳೆಯನ್ನ ತಕ್ಕೋಬಹುದು, ಮತ್ತೆ 2 ವರ್ಷದಲ್ಲಿ ಹಾಕಿರುವಂತ ಆದಾಯನ ನಾವು ರಿಕವರಿ ಮಾಡಬಹುದು ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.